ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ನೋಡ್ಬೋದು, ಫೈನಲಿ ಈಗ ದೇವ್ರ ಪೂಜೆ ಮಾಡಿದೆ. ಸಮಯ ಬಂದು 4:15. ಇವತ್ತಿನ ಬ್ಲಾಗ್ ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಂದು ಅಂದ್ಕೊಂಡವನೇ ಕೈಗಾಲ ಮುಖ ತೊಳೆದಿಲ್ಲ. ಮತ್ತು ಈಗ ಅವನಿಗೆ ಟಿ ವಿ ಕೊಡ್ಬೇಕಂತ ಫ್ರೆಂಡ್ಸ್. ನೋಡಿ, ಟಿ ವಿ ಕೊಡ್ಬೇಕಂತ ಅವನಿಗೆ. ಕೈಕಾಲು ಮುಖ ತೊಳೆದಿದ್ಯಾ? ನಿಜ? ಸುಳ್ಳು ಹೇಳ್ಬೇಡ. ನಿಜ ಉಳ್ಕೊ ಬಂದ ನಾನು ಪೂಜೆ ಮಾಡುವಾಗ. ಸರಿ, ಟೀ ಕುಡಿಯೋ. ಸೊ ಅವನಿಗೆ ಟೀನೇ ಕುಡಿಯೋದು. ಅಂದರೆ ಮಿಲ್ಕ್ ಏನು ಕುಡಿಯಲ್ಲ ಅವ್ನು. ಕಫ ಹಾಲು ಆ ಥರ ಎಲ್ಲ ಕುಡಿಯೋಕ್ಕೆ ಹೋದ್ರೆ ಕುಡಿಯಲ್ಲ. ಸುಮ್ಮನೆ ನನ್ನ ಜೊತೆಗೆ ಒಂಚೂರು ಕಂಪ್ನಿಗೆ ಅಂತ ಕುಡಿಸ್ತೀನಿ ಅಷ್ಟೇ. ನೆಟ್ಟಾ ಅಲ್ಲಿ ಕುಂತ್ರೆ ಹಾಕು. ಸೊ ಇವತ್ತಿನ ಬ್ಲಾಗ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಯಾಕೆಂದರೆ ಇವತ್ತು ತೋಟಕ್ಕೆ ಹೋಗಿಲ್ಲ ನಾನು. ನಮ್ಮ ದೊಡ್ಡಮ್ಮ ಹೋಗಿದ್ದಾರೆ. ಸ್ವಲ್ಪ ಹಾಲು ಕರಿಯೋದೊಂದೇ, ಮೇವು ಹೊಡಿಬೇಕು. ಮೇವು ಹೊಡ್ಕೊಬಿಟ್ಟು ಹೋಗ್ತೀನಿ ಅಂದರು ನಮ್ಮ ದೊಡ್ಡಮ್ಮ. ಅದಕ್ಕೆ ಅವನ್ನ ಕಳಿಸ್ದೆ ಅಲ್ಲಿಗೆ. ಅಲ್ಲ ನಿಮಿಷ, ನಾನು ಮಾತಾಡ್ತಾ ಇಲ್ವಾ ಇಲ್ಲಿ? ಅವನು ಈಗ 6 ಗಂಟೆಗೆ ಹೋದ ಟ್ಯೂಷನ್ಗೆ, 9 ಗಂಟೆಗೆ ಬರ್ತಾನೆ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ನೋಡ್ಕೋತೀನಿ ಅಂತಾನೆ ಅಷ್ಟೇ. ಸೊ ಫೈನಲಿ ನಮ್ಮನೆ ಪೂಜೆ ಈಗ ಆಯಿತು. ತುಂಬ ಚೆನ್ನಾಗಾಯಿತು. ನನಗೆ ಈಗ ಹುಣ್ಣಿಮೆ ದಿವಸ ಮಾಡಲಿಲ್ಲ. ನನಗೆ ಹುಣ್ಣಿಮೆ ಅಮಾವಾಸ್ಯೆ ಎಲ್ಲಾದರೂ ಕಳಶ ಚೇಂಜ್ ಮಾಡಲೇಬೇಕು. ಮಂತ್ಲಿ ಟೈಮ್ ಇರೋದ್ರಿಂದ, ಪ್ರಾಬ್ಲಮ್ ಇರೋದ್ರಿಂದ ಅವತ್ತು ನಾನು ಕ್ಯಾನ್ಸಲ್ ಆಯಿತು. ಹಾಗಾಗಿ ಮಾಡಲಿಲ್ಲ. ಸೊ ನೋಡ್ಬೋದು, ನನಗೆ ಸೊಪ್ಪಲ್ಯ ಉಪ್ಸಾರು ಮಾಡಿ ಮುದ್ದೆ ಮಾಡಿ, ಮುದ್ದೆ ಒಂದು ಮಾಡಿಲ್ಲ, ಉಪ್ಸಾರು ಮಾಡಿದ್ದೀನಿ. ರೈಸ್ ಮಾಡಿ ಇಟ್ಟಿದ್ದೀನಿ. ಅಡುಗೆಲ್ಲ ಮಾಡಿ ಇಟ್ಬಿಟ್ಟಿದ್ದೀನಿ. ಇನ್ನು ಅಡುಗೆ ಕೆಲಸ ಏನಿಲ್ಲ, ಈಸಿ. ಸೊ ಯಾಕೆಂದರೆ ದೇವ್ರ ಮನೆ ಕ್ಲೀನ್ ಮಾಡಬೇಕಲ್ಲ, ಅದೇ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಲೇಟಾಗಿ ಮಾಡಿದೆ. ಎಲ್ಲ ಬೇಗ ಅಡುಗೆ ಮಾಡಿದೆ. ಏನೇನಿದ್ರು ಸ್ವಲ್ಪ ನಿಮ್ಮದೇ ಕೂತ್ಕೊಳ್ಳೋದು ಅಷ್ಟೇ ಇವತ್ತು. ನಾನು ನನ್ನ ಮಗ ಟೈಮ್ ಪಾಸ್ ಮಾಡೋದು. ಏನೋ ಬಾಯ್ ಆಯ್. ಹಾಂ, ಸೊ ಸಾಯಂಕಾಲ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಬೆಳಗ್ಗೆ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ ರಂಗೋಲಿ ಬಿಡೋದ್ರಿಂದ ಬೆಳಗ್ಗೆ 7:30 ಆಗೋಗಿತ್ತು. ತೋಟಕ್ಕೆ ಹೋಗಿ ಹಾಲು ಕರೆದು ಬಂದು ಎಲ್ಲ ಕೆಲಸ ಒಬ್ಬಳೇ ಆಗಿತ್ತು. ಯಾಕೆಂದರೆ ದೊಡ್ಡಮ್ಮ ಇರಲಿಲ್ಲ. ಹಂಗಾಗಿ ನಾನೇ ಮಾಡಬೇಕಾಗಿತ್ತು. ಹಾಗಾಗಿ ಸಿಂಪಲ್ಲಾಗಿ ರಂಗೋಲಿ ಹಾಕೋಣ ಅಂತ ಆಗ್ತಾಯಿದೆ. ನನಗೆ ಈ ಥರ ರಂಗೋಲಿಗಳನ್ನ ತುಂಬ ಇಷ್ಟ. ಅಂದರೆ ಚುಕ್ಕಿ ಇಟ್ಟು ಎಳೆ ರಂಗೋಲಿ ಥರ ಬಿಡ್ತಾರಲ್ಲ, ಹಳೆ ಕಾಲದಲ್ಲಿ ನಂಗೆ ಆ ಥರ ರಂಗೋಲಿಯಿಂದ ತುಂಬ ಇಷ್ಟಪಟ್ಟು ಬಿಡ್ತೀನಿ. ಅಂದರೆ ನಂಗೆ ಜಾಸ್ತಿ ಬರಲ್ಲ ಅಂತೇನಿಲ್ಲ, ಬರ್ತಿತ್ತು. ಬಟ್ ಈಗೆಲ್ಲ ಮರ್ತೋಗಿದೆ. ನನಗೆ ಎಷ್ಟು ಗೊತ್ತಿದೆ ಅಷ್ಟು ರಂಗೋಲಿಗಳನ್ನ ಬಿಡ್ತೀನಿ. ಏನಾದರೂ ಹಬ್ಬ ಫಂಕ್ಷನ್ಗಳಲ್ಲಾದರೆ ಗ್ರ್ಯಾಂಡಾಗಿ ಮೊಬೈಲಲ್ಲಿ ನೋಡ್ಕೊಂಡು ಬಿಡ್ತೀನಿ. ನನಗೆ ಒಂದು ಸತಿ ನೋಡ್ಕೊಂಬಿಟ್ಟೆ ಪಟ್ಟಂತ ಬಿಟ್ಬಿಡ್ತೀನಿ ಆ ಥರ. ಸೊ ಹಾಗಾಗಿ ನನಗೆ ರಂಗೋಲಿ ತುಂಬ ಇಷ್ಟ. ಬಟ್ ಆ ಥರ ಸಿಂಪಲಾಗಿ ಬಿಟ್ಟೆ. ನೋಡಿ, ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಫೈನಲಿ ನಂದು ಬಾಗಿಲೆಲ್ಲ ತೊಳೆದು ಮನೆ ಕೆಲಸ ಎಲ್ಲ ತುಂಬ ಇತ್ತು. ಸೊ ಜೊತೆಗೆ ನಮ್ಮ ನಾಯಿಗಳು ನನ್ನ ಹಿಂದೆನೇ ಬಂದುಬಿಟ್ಟಿದ್ದು. ನಮ್ಮ ಕರಿಯ ಬಿಳಿಯ ಜೊತೆಗೆ ಇಬ್ಬರು ಬಂದುಬಿಟ್ಟಿದ್ದು. ನನ್ನ ಮಗನೇ ವೀಡಿಯೋ ಮಾಡ್ತಿದ್ದ. ಮಮ್ಮಿ ಯಾರು ಕೈಯಲ್ಲಿ ಬಿಡಿಸಿ ಮಮ್ಮಿ ಕರ್ಕೊಬಂದಿದ್ದೀರ ಅಂತ ಹೇಳಿಸ್ತಾ ಇದ್ದ ಅಂದನು. ಇದನ್ನೆಲ್ಲ ನನ್ನ ಮಗನೇ ವೀಡಿಯೋ ಮಾಡಿರೋದು. ಸೊ ಪರವಾಗಿಲ್ಲ, ಸುಮಾರು ಬೆಟರ ವೀಡಿಯೋ ಮಾಡಿದ್ದೆ. ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ಇವತ್ತಿನ ಬ್ಲಾಗು ಇವತ್ತಿಂದು ಡೈಲಿಯಿಂದ ಸ್ಟಾರ್ಟ್ ಆಗಿದೆ. ನನಗೆ ನೆನ್ನೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಫೈನಲಿ ಫ್ರೆಂಡ್ಸ್ ನೋಡ್ಬೋದು, ಕೆಲಸ ಎಷ್ಟಿದೆ. ಮನೇಲಿ ಕೆಲಸ ನೋಡಿ ಎಷ್ಟಿದೆ. ಎಲ್ಲ ಹಂಗೆ ಮೆಸ್ಸಿಯಾಗಿ ಬಿದ್ದಿದೆ. ರೂಮಲ್ಲಿ ನೋಡಿ ಎಷ್ಟು ಮೆಸ್ಸಿಯಾಗಿ ಬಿದ್ದಿದೆಲ್ಲ. ಸೊ ಅಡುಗೆ ಮನೆ ತೋರಿಸ್ತೀನಿ ಬನ್ನಿ. ಅಡುಗೆ ಮನೆಗಳಂತೂ ಇನ್ನೂ ತುಂಬ ಬೆಳಗೋದೊಂದು ರಾಶಿ ಇದೆ. ಮತ್ತು ನೋಡ್ಬೋದು, ಬೆಳಗೋದೊಂದು ರಾಶಿ ಇದೆ. ಟಿಫನ್ ಇವತ್ತೇನು ಮಾಡಿಲ್ಲ ಫ್ರೆಂಡ್ಸ್. ಏನು ಗೊತ್ತಾ, ಅವಳು ಬೆಳಗ್ಗೆ 6 ಗಂಟೆಗೆ ಹೋದ್ಲ. ಇವನು ನೊಬ್ಬನ ಲಂಚ್ ಟಿಫನ್ ಅಷ್ಟೇ, ಇದು ಹಾಫ್ ಡೇ ಅಲ್ವಾ. ಹಾಗಾಗಿ ಸ್ವಲ್ಪ ಹೋಟೆಲ್ ತರಿಸ್ಕೊಟ್ಟೆ. ಈಗ ಏನಾದರೂ ಮಾಡೋಣ ಅಂತ. ಇನ್ನು ಏನು ಮಾಡಬೇಕು ಅನ್ನೋ ಐಡಿಯಾ ಇಲ್ಲ. ಯಾಕೆಂದರೆ ಬೆಳಗ್ಗೆ ನಾವು ಸ್ವಲ್ಪ ತೋಟದಲ್ಲೆಲ್ಲ ಮೇವು ಎಲ್ಲ ಹೊಡೆದು ತೋಟದ ಕೆಲಸ ಎಲ್ಲ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಹಂಗಾಗಿ ನನಗೆ ಸ್ವಲ್ಪ ಈಸಿ. ಎಲ್ಲ ಮೇವೆಲ್ಲ ಹಾಕಿದ್ರೆ ಇನ್ನು ಹಸು ಕಟ್ಟಾಕಬೇಕಷ್ಟೇ. ಇನ್ನು ನಮ್ಮ ಮನೆಯವ್ರು ಮಾಡ್ಕೊತಾರೆ ಕೆಲಸನ. ಅಷ್ಟರಲ್ಲಿ ನಮ್ಮ ದೊಡ್ಡಮ್ಮ ಇಲ್ಲ ಇವತ್ತು. ಅದಕ್ಕೆಲ್ಲ ನೀಟಾಗೆಲ್ಲ ಇದು ಮಾಡಿದ್ದೀನಿ. ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಬೇಕು. ಸೊ ಎಲ್ಲ ಹೆಂಗೆ ಅಂದರೆ ಇನ್ನು ಶ್ರಾವಣ ಇದೆ, ಇನ್ನೊಂದು ತಿಂಗಳಿದೆ ಶ್ರಾವಣ. ಸೊ ನಾವು ಶ್ರಾವಣ ಮಾಡ್ತೀವಿ. ಶ್ರಾವಣ ಅಂದರೆ ದೇವ್ರು ಪೂಜಿಸ್ತೀವಿ. ಹಂಗಾಗಿ ನಾನು ಪ್ರತಿಯೊಂದು ನೀಟಾಗೆಲ್ಲ ಕ್ಲೀನಾಗಿ ಕೆಲಸ ಮಾಡ್ಕೊಬೇಕು. ಹಂಗಾಗಿ ಎಲ್ಲ ಕ್ಲೀನ್ ಮಾಡಬೇಕಲ್ಲ ಅಂತ ಸ್ವಲ್ಪ ಮಾಡ್ಕೊತೀನಿ. ಸೊ ನಮ್ಮ ದೊಡ್ಡಮ್ಮ ಮಾಡ್ತಾರೆ. ಬಟ್ ನನ್ನ ಮಕ್ಕಳು ತುಂಬ ಚೇಷ್ಟೆ. ಹಾಗಾಗಿ ಸೊ ಮೆಸ್ಸಿಯಾಗಿರುತ್ತೆ. ಹಂಗಾಗಿ ಎಲ್ಲ ಹೋದ್ಮೇಲೆ ನೀಟಾಗೆಲ್ಲ ಮಾಡ್ಕೊಳ್ಳೋದು ಈ ಥರ ನೀಟಾಗಿ. ಸೊ ನನ್ನ ಕೆಲಸ ರೊಟೀನ್ ಸ್ಟಾರ್ಟ್ ಆಗಿದೆ ಇಲ್ಲಿಂದ. ಅಂದರೆ ಮನೆ ಕೆಲಸ
ಬೇಗ 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 ಮಾಡೋಣ, ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಎಲ್ಲ ಮನೆ ಕೆಲಸ ಮಾಮೂಲಿ ನೀಟಾಗಿ ಮಾಡಿಬಿಡ್ತೀನಿ, ಇನ್ನು ಪೆಂಡಿಂಗ್ ಇಟ್ಕೊಳ್ಳಲ್ಲ. ನೋಡೋಣ ಮಧ್ಯಾಹ್ನ ನಮ್ಮ ಎಲ್ಲ ಬರ್ತಾರೆ, ಏನಾದರೂ ಅಡುಗೆ ಮಾಡೋಣ, ಇನ್ನೂ ಐಡಿಯಾ ಏನಿಲ್ಲ. ಸೊ ಈಗ ಫಸ್ಟು ಬೆಳಗ್ಬಿಟ್ಟು ಆಮೇಲೆ ಕಸ ಗುಡಿಸೋಣ ಅಂದ್ಕೊಂಡು ಆಮೇಲೆ ಮನೆ ಒರೆಸೋ ಸರಿ ಹೋಗುತ್ತೆ. ಅಂದರೆ ನಾನು ಡೈಲಿ ಮನೆ ಒರೆಸ್ತೀವಿ, ನಮ್ಮಮ್ಮ ಡೈಲಿ ಒರೆಸಿದ್ರು. ಫೈನಲಿ ಮನೆ ಕಂಪ್ಲೀಟ್ ಆಯಿತು ಅಂದ್ಕೊಂಡ್ರೆ ಮನೆ ತೋರಿಸ್ತೀನಿ. ಇಲ್ಲಿ ನೋಡಿ, ಬೆಳಗ್ಗೆ ಅಂದರೆ ಲಂಚ್ ಬಾಕ್ಸ ಮರ್ತ್ಕೊಂಡು ಹಾಕೇ ಇಲ್ಲ, ಹಂಗೆ ಇದೆ. ಈ ಥರ ಅದನ್ನು ಹಾಕ್ತೆ, ಇದೆಲ್ಲ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಮನೆಯೆಲ್ಲ ನೀವು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಒಂದು ಹಾಕಬೇಕು, ಅದು ಹಾಕೋರೆ ಮುಗೀತು ಕೆಲಸ. ನೋಡಿ ಈ ಥರ ಇದೆ. ಸೊ ಕಂಪ್ಲೀಟ್ ಆಯಿತು. ಅಕ್ಕಿ ಮೂಟೆ ಎತ್ಕೊಳಕ್ಕಾಗಲಿಲ್ಲ, ಎತ್ತಿ ಮಡಗಿ ಒಳಗಡೆಗೆ ಮಡ್ಗೋಕ್ಕಾಗಲ್ಲ, ಹಿಂಸೆ, ಭಾರ ಜಾಸ್ತಿ, ಹಾಗಾಗಿ ಅದಲ್ಲೇ ಬಿಟ್ಟಿದ್ದೀನಿ. ನೋಡೋಣ, ಈಗ ಅಮ್ಮನಿಗೆ ಫೋನ್ ಮಾಡ್ತೀನಿ, ಮೀನು ತೊಗೊಬಾ ಅಂತ ಹೇಳಿದ್ದೆ, ನೋಡೋಣ ಅಂದಿದ್ರು. ಸೊ ಪೇಟೆಗೆ ಹೋಗಿದ್ರು ಅವರು. ಏನಾದ್ರು ಆಯಿತು ತರ್ತೀನಿ ಅಂದರೆ ಇವತ್ತು ಮೀನು ಸಾಂಬಾರು ಮಾಡೋಣ ಅಂತ. ತುಂಬ ದಿನ ಆಯ್ತು ನನಗೆ ತಿನ್ನೋಕ್ಕೆ ಇಷ್ಟ. ನನಗೆ ಮೀನು ಸಾರಿಗಿನ್ನ ಫ್ರೈ ಇಷ್ಟ. ನೋಡೋಣ ಸತ್ತಾರ ಬಿಡ್ತಾರ, ಫೋನ್ ಮಾಡ್ತೀನಿ ಈಗ. ಸೊ ಮೇಲ್ಗಡೆ ಹೋಗ್ತಾಯಿದ್ದೀನಿ ಬಿಸಿನೀರು ಕಾಯಿಸೋಕ್ಕೆ, ಅಂದರೆ ನೀರು ಕಾಯಿಸೋಕ್ಕೆ. ಬಾಯ್ಲರ್ ಇದೆ. ಸೊ ಮೇಲ್ಗಡೆ ಹೋದರೆ ನಮ್ಮನೆ ವ್ಯೂ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಸೂಪರಾಗಿ ಕಾಣಿಸುತ್ತೆ, ನಿಮ್ಗೆ ಇಷ್ಟ ಆಗ್ಬೋದು ನೋಡಿ. ನಮ್ಮ ಮನೆ ಮೇಲೆ ಬಂದರೆ ವ್ಯೂ ಈ ಥರ ಇದೆ. ಯಾರು ನೋಡಿಲ್ಲ ಅಂದರೆ ಇವಳನ್ನ ನೋಡಬೇಕು. ತಂದಿದ್ದು ಕೊಡಾಕ್ತೀವಿ. ಏನು ಗೊತ್ತಾ, ಇವಳಿಗೆ ಇಲ್ಲಿ ಕುತ್ಕೊಂಡು ನೀಟಾಗಿ ವ್ಯೂ ಕಾಣಿಸುತ್ತೆ, ರೋಡಲ್ಲಿ ಹೋಗೋದು ಬರೋದೆಲ್ಲ ಕಾಣಿಸುತ್ತೆ. ಅದಕ್ಕೆ ಅವಳು ಕುತ್ಕೊತಾಳೆ ಬಂದು. ಇಲ್ಲಿ ಏನೂ ಮಾತಾಡಲ್ಲ. ಏನು ಮಗಳೇ, ಏನು ಮಾತಾಡಲ್ಲ ಅಲ್ಲ ಮಗಳೇ, ಏನು ಮಾತಾಡಲ್ಲ ಅಲ್ಲ ಮಗಳೇ. ಚಿನ್ನ ಇದೆ, ಚಿನ್ನ. ನಮ್ಮ ಲಕ್ಕಿ ಇವಳು ವ್ಯೂ ನೋಡಿ ಯಾವ ಥರ ಕಾಣಿಸುತ್ತೆ, ಸಖತ್ತಾಗಿದೆ ಅಲ್ಲ. ಸೊ ಎಲ್ಲ
ನಮ್ಮ ಮನೆ ಹಿಂದೆಗಡೆ ವ್ಯೂ ಇದು, ನನಗೆ ಅದಕ್ಕೆ ಇಷ್ಟ ಆಗೋದು. ಸೊ ಈ ಕಡೆ ಬಂದರೆ ಫುಲ್ ಬೆಟ್ಟ, ಈ ಕಡೆನೂ ಕಾಣಿಸುತ್ತೆ ಬೆಟ್ಟ ನೋಡಿ. ಝೂಮ್ ಆಗ್ತೀನಿ ನೋಡಿ, ಆ ಥರ ಇದೆ, ಈ ಥರ ಇದೆ ನಮ್ಮ ಮನೆ ಟೆರೆಸ್ ಮೇಲೆ ಬಂದರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ವ್ಯೂ. ನನಗೆ ಬೇಜಾರಾದಾಗೆಲ್ಲ ನೋಡಿ, ಇಲ್ಲೂ ಬೆಟ್ಟ ಎಲ್ಲ ಇದೆ. ಸೊ ಇಲ್ಲಿ ಟ್ರೈನ್ ಕಾಣಿಸುತ್ತೆ ಹೋಗ್ಬೇಕಾದ್ರೆ. ಸೊ ತೋರಿಸ್ತೀನಿ, ಇನ್ನೂ ಬಂದಿಲ್ಲ, ಬರ್ತಾಯಿದೆ, ಸೌಂಡ್ ಕೇಳಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಬಂತು ನೋಡಿ, ಟ್ರೈನ್ ಕಾಣಿಸ್ತಾ ಇದೆ ನೋಡಿ. ನಾನು ಅಂದ್ಕೊಂಡ್ರೆ ಟ್ರೈನ್ ಕಾಣಿಸುತ್ತೆ ಹೋಗುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಇದಕ್ಕೆ ನನಗೆ ತುಂಬ ಇಷ್ಟ, ಮೇಲ್ಗಡೆ ಬರೋಕ್ಕೆ ವ್ಯೂ ತುಂಬ ಇಷ್ಟ. ಸೊ ಇದನ್ನು ಇಲ್ಲಿ ಈಗ ಬಾಯ್ಲರ್ ಇದೆ, ಬಾಯ್ಲರ್ ನೀರು ಕಾಯಿಸೋಕ್ಕೆ, ನೀರು ಕಾಯಿಸ್ಬೇಕಿದೆ. ನಮ್ಮ ಮನೆಗೆ ಡ್ಯೂಟಿಗೆ ಹೋಗ್ತಾರಲ್ವಾ, ಡ್ಯೂಟಿಗೆ ಹೋಗೋಷ್ಟರಲ್ಲಿ ಅವರಿಗೆ ನೀರು ಕಾಯಿಸ್ಬೇಕು. ಈ ಥರ ವ್ಯೂ ಇದೆ. ಸೊ ನಿಮ್ಗೆ ನಿಜವಾಗಿ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಫ್ರೆಂಡ್ಸ್, ಮೀನು ಸಾಂಬಾರು ಕ್ಯಾನ್ಸಲ್ ಆಯಿತು. ಈಗ ಸಾಂಬಾರಿಲ್ಲ, ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮೀನು ಸಾಂಬಾರು ಇವತ್ತಿಲ್ಲ, ಮೀನು ಚೆನ್ನಾಗಿಲ್ವಂತಲ್ಲಿ ಹೋಗಿದ್ರು ಅಮ್ಮ. ನಮಗೆ ಬೇಕಾದ ಮೀನು ಸಿಕ್ಕಿಲ್ಲ, ಅದಕ್ಕೆ ಈಗ ನಾನು ಮಾಡ್ತಾ ಇರುವಂಥದ್ದು ತರಕಾರಿ ಸಾಂಬಾರು. ಸೊ ತರಕಾರಿಗೆ ಹಚ್ಚಿಟ್ಟು ಬೆಳಗ್ಗೆ ಹೋಗಿ ಬಂದೆ, ಸಿಪ್ಪೆ ಇಕ್ಬೇಕಾಗಿತ್ತಲ್ಲ ಒಲೆಗೆ, ಅದಕ್ಕೆ. ಸೊ ನನ್ನ ಮಗಳಿಗೆ ಕ್ಯಾರೆಟ್ ಕೊಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ತಗೋ, ತಿನ್ನು ಕುಚ್ ಇಲ್ಲಿ ಕುಚ್ಚಪ್ಪ. ಓ ಬಾವ, ಇಲ್ಲಿ ಬಾ, ಇಲ್ಲಿ ಕೂತ್ಕೋ, ತಿನ್ನು ಮಗಳೇ. ಕಕ್ಕ ಮಾಡಿದ್ಯಾ? ಕ್ಲೀನ್ ಮಾಡ್ಬಿಡ್ತೀನಿ ಇರು ಫಸ್ಟು. ಇದನ್ನು ಮುಚ್ಚಿದ್ರೆ ಉರಿಯುತ್ತೆ ಫ್ರೆಂಡ್ಸ್, ಇಲ್ಲ ಅಂದರೆ ಆರೋಗುತ್ತೆ, ಕೆಟ್ಟೋಗುತ್ತೆ ಕೆಂಡ. ಮುಚ್ಚಿಬಿಡೋಣ, ತುಂಬ ಬಿಸಿ, ಅದಕ್ಕೆ ಒಳಗೆ ಹಾಕಿದ್ದೀನಿ. ತಿಂದೇನೆ ನಿಂತವಳೆ, ಯಾಕೆ ತಿಂತಾ ಇಲ್ಲ? ತಿನ್ನು ಮಗಳೇ. ಸೊ ಫೈನಲಿ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡಿ ನಮ್ಮ ಲಕ್ಕಿನ ಕ್ಯಾರೆಟ್ ತಿನ್ನು ಅಂತ ಕೊಟ್ಟರೆ ಏನಾಗಿದ್ದಾಳೆ ಅಂತ ನೋಡ್ರಾ, ಇದು ನಮ್ಮ ಲಕ್ಕಿಯ ಬುದ್ಧಿ. ಸೊ ನೀವು ನೋಡಿ ಎಷ್ಟು ಚೆನ್ನಾಗಿದೆ. ಲೈಕ್ ಮಾಡಿ. ಬಾಯ್ ಬಾಯ್.